ನಮಸ್ಕಾರ. ಇತ್ತೀಚೆಗೆ ಇರಾನ್ ಒಂದಾದ್ಮೇಲೆ ಒಂದರಂತೆ ಹಲವು ದೇಶಗಳ ಮೇಲೆ ಮಿಸೈಲ್ ಮತ್ತೆ ಡ್ರೋನ್ ಅಟ್ಯಾಕ್ ಮಾಡ್ತಾನೆ ಇದೆ. ಅಮೆರಿಕ, ಇಸ್ರೇಲ್ನಂತಹ ಶತ್ರುಗಳ ಮೇಲೆ ದಾಳಿ ಮಾಡೋದನ್ನ ನಿರೀಕ್ಷೆ ಮಾಡಬಹುದು. ಆದ್ರೆ ಒಂದು ಅಟ್ಯಾಕ್ ಮಾತ್ರ ಎಲ್ಲರನ್ನೂ ಶಾಕ್ ಮಾಡಿದೆ. ಯಾಕಂದ್ರೆ ಅದು ನಡೆದಿದ್ದು ತನ್ನ ನೆರೆಯ ಫ್ರೆಂಡ್ಲಿ ಆಗಿರಬೇಕಿದ್ದ ದೇಶದ ಮೇಲೆ. ಈ ವಿಚಿತ್ರ ಸಂಘರ್ಷದ ಹಿಂದಿನ ಕಾರಣ ಏನು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಹೌದು, ಈ ಸಂಘರ್ಷದ ಮೂಲ ಪ್ರಶ್ನೆನೇ ಇದು. ತನ್ನ ದೊಡ್ಡ ಶತ್ರುಗಳಾದ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಯುದ್ಧ ನಡೀತಾನೇ ಇದೆ. ಹೀಗಿರುವಾಗ ಇರಾನ್ ಯಾಕೆ ತನ್ನದೇ ಗಡಿಗೆ ಹಂಚಿಕೊಳ್ಳೋ ಹೆಚ್ಚು ಕಡಿಮೆ ಒಂದೇ ಧರ್ಮದ ಹಿನ್ನೆಲೆ ಇರೋ ಅಜರ್ಬೈಜಾನನ್ನ ಟಾರ್ಗೆಟ್ ಮಾಡ್ತು? ಬನ್ನಿ ಇದರ ಹಿಂದಿನ ಕಥೆ ಏನು ಅಂತ ನೋಡೋಣ. ಸರಿ, ಮೊದಲು ಏನಾಯಿತು ಅಂತ ನೋಡೋಣ. ಇರಾನ್ನ ಡ್ರೋನ್ಗಳು ಅಜರ್ಬೈಜಾನ್ನ ನಕ್ಷಿವಾನ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿವೆ. ಈ ದಾಳಿಯಲ್ಲಿ 2 ನಾಗರಿಕರು ಸತ್ತಿದ್ದಾರೆ ಅಂತ ವರದಿಯಾಗಿದೆ. ಅಜರ್ಬೈಜಾನ್ ಇದನ್ನ ನಮ್ಮ ಸಾರ್ವಭೌಮತ್ವದ ಮೇಲೆ ನಡೆದ ನೇರ ದಾಳಿ ಅಂತ ಖಂಡಿಸಿದೆ. ಈ ದಾಳಿಯ ಹಿಂದಿನ ಕಾರಣ ಅರ್ಥ ಆಗ್ಬೇಕಂದ್ರೆ ಮೊದಲು ಈ ಏರಿಯಾದಲ್ಲಿರೋ ವಿಚಿತ್ರವಾದ ದೋಸ್ತಿಗಳನ್ನ ನೋಡಬೇಕು. ಇಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ಸಿಂಪಲ್ ಫಾರ್ಮುಲಾ ವರ್ಕ್ ಆಗಲ್ಲ. ಈ ಸ್ಲೈಡ್ ನೋಡಿ, ಎಷ್ಟು ವಿಚಿತ್ರ ಅಲ್ವಾ? ಶಿಯಾ ಬಹುಮತ ಇರೋ ಇರಾನ್ ಕ್ರಿಶ್ಚಿಯನ್ ರಾಷ್ಟ್ರವಾದ ಅರ್ಮೇನಿಯಾಗೆ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಕಡೆ ಶಿಯಾ ಬಹುಮತ ಇರೋ ಅಜರ್ಬೈಜಾನ್ ಯಹೂದಿ ರಾಷ್ಟ್ರ ಇಸ್ರೇಲ್ನಿಂದ ವೆಪನ್ಸ್ ತಗೊಂಡು ಅದರ ಮುಖ್ಯ ಮಿತ್ರ ರಾಷ್ಟ್ರ ಆಗಿದೆ. ಇದೇಕ್ ಸಾಧ್ಯ? ಇಲ್ಲಿನ ರಾಜಕೀಯ ಶತ್ರುವಿನ ಶತ್ರು ಮಿತ್ರ ಅನ್ನೋ ಸಿಂಪಲ್ ಲಾಜಿಕ್ನ ಮೀರಿದೆ. ಹಾಗಾಗಿ ಈ ಸಂಘರ್ಷವನ್ನ ಕೇವಲ ಧರ್ಮದ ದೃಷ್ಟಿಯಿಂದ ನೋಡೋಕೆ ಆಗಲ್ಲ. ಇದರ ನಿಜವಾದ ಕಾರಣಗಳು ಇತಿಹಾಸದ ಪುಟಗಳಲ್ಲಿ ಅಡಗಿವೆ. ಈ ಗೊಂದಲ ಬಿಡಿಸ್ಬೇಕು ಅಂದ್ರೆ ನಾವು ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುವಿ ಹಾಕ್ಬೇಕು. ಇರಾನ್ ಮತ್ತೆ ಅಜರ್ಬೈಜಾನ್ ನಡುವಿನ ಸಂಬಂಧ ಇವತ್ತಿಂದು ನಿನ್ನೆದಲ್ಲ. ಇದಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಗಮನಿಸಿ, ಒಂದು ಕಾಲದಲ್ಲಿ ಇವತ್ತಿನ ಅಜರ್ಬೈಜಾನ್ ಇದೆಯಲ್ಲ, ಅದು ಇರಾನ್ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಆದರೆ 19ನೇ ಶತಮಾನದಲ್ಲಿ ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಇರಾನ್ ಈ ಜಾಗವನ್ನ ಕಳ್ಕೊಳ್ತು. 1991ರಲ್ಲಿ ಸೋವಿಯತ್ ಒಕ್ಕೂಟ ಬಿದ್ದ ಮೇಲೆ ಅಜರ್ಬೈಜಾನ್ ಸ್ವತಂತ್ರವಾಯಿತು. ಆದರೆ ತನ್ನದೇ ನೆಲವನ್ನ ಕಳ್ಕೊಂಡ ಆ ಐತಿಹಾಸಿಕ ನೋವು ಇವತ್ತಿಗೂ ಇರಾನ್ನನ್ನ ಕಾಡ್ತಿದೆ. ಸೊ ಇರಾನ್ಗೆ ಇರೋ ಅಸಲಿ ಭಯನೇ ಇದು. ಅದರ ಉತ್ತರ ಭಾಗದಲ್ಲಿ ಅಂದ್ರೆ ಅಜರ್ಬೈಜಾನ್ ಬಾರ್ಡರ್ನಲ್ಲಿ ಲಕ್ಷಾಂತರ ಅಜೇರಿ ಜನಾಂಗದವರಿದ್ದಾರೆ. ಸ್ಟ್ರಾಂಗ್ ಆಗಿರೋ ಅಜರ್ಬೈಜಾನ್ ಈ ಜನರಲ್ಲಿ ರಾಷ್ಟ್ರೀಯತೆ ಭಾವನೆ ಕೆರಳಿಸಿ ತನ್ನ ದೇಶವನ್ನ ಒಡೆದುಹಾಕ್ಬೋದು ಅನ್ನೋದು ಇರಾನ್ನ ಮೂಲ ಭಯ. ಇದೆಲ್ಲದರ ಮಧ್ಯೆ ಅಮೆರಿಕಾದಲ್ಲಿ ಒಂದು ರಾಜಕೀಯ ಬೆಳವಣಿಗೆ ಆಗತ್ತೆ. ಅದು ಇರಾನ್ ಮೇಲಿನ ಪ್ರೆಷರ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಅದೇ ಟೈಮಲ್ಲಿ ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಟ್ರಂಪ್ಗೆ ಇರಾನ್ ಮೇಲೆ ಯುದ್ಧ ಮಾಡೋ ಪವರ್ನ ಲಿಮಿಟ್ ಮಾಡೋಕೆ ಸೆನೆಟ್ನಲ್ಲಿ ಒಂದು ಬಿಲ್ ತಂದಿದ್ರು. ಆದರೆ ಅದು ಜಸ್ಟ್ 47-53 ಮತಗಳ ಅಂತರದಲ್ಲಿ ಫೇಲ್ ಆಯಿತು. ಇದರ ನೇರ ಪರಿಣಾಮ ಏನು ಅಂದ್ರೆ, ಪ್ರೆಸಿಡೆಂಟ್ ಟ್ರಂಪ್ಗೆ ಇರಾನ್ ವಿರುದ್ಧ ಯುದ್ಧ ಮುಂದುವರಿಸೋಕೆ ಪೊಲಿಟಿಕಲ್ ಆಗಿ ಇನ್ನಷ್ಟು ಬಲ ಸಿಕ್ಕಿದಾಗೆ ಆಯಿತು. ಇದು ಇರಾನ್ ಮೇಲಿನ ಒತ್ತಡವನ್ನ ಇನ್ನಷ್ಟು ಹೆಚ್ಚಿಸಿತು. ಅಜರ್ಬೈಜಾನ್ ಮೇಲಿನ ಅಟ್ಯಾಕ್ ಅನ್ನೋದು ಒಂದೇ ಘಟನೆ ಅಲ್ಲ. ಇದು ಇರಾನ್ ಒಂದೇ ಸಮಯದಲ್ಲಿ ಹಲವು ಕಡೆ ನಡೆಸ್ತಿರೋ ಒಂದು ದೊಡ್ಡ ಸಂಘರ್ಷದ ಒಂದು ಭಾಗ ಅಷ್ಟೇ. ಇರಾನ್ ಒಂದೇ ಸಲಕ್ಕೆ ಹಲವು ಕಡೆ ಫೈಟ್ ಮಾಡ್ತಿದೆ. ಒಂದು ಕಡೆ ಬಹ್ರೈನ್, ಕತಾರ್ ದೇಶಗಳು ಇರಾನ್ನ ಮಿಸೈಲ್ಗಳನ್ನು ಹೊಡೆದುರುಳಿಸ್ತಾ ಇವೆ. ಇನ್ನೊಂದು ಕಡೆ ಇರಾಕ್ನಲ್ಲೂ ಅಟ್ಯಾಕ್ ಆಗ್ತಿದೆ. ಲೆಬನಾನ್ ಬಾರ್ಡರ್ನಲ್ಲೂ ಪರಿಸ್ಥಿತಿ ಸರಿಯಿಲ್ಲ. ಅಷ್ಟೇ ಅಲ್ಲ, ಸ್ವತಃ ಇರಾನ್ ರಾಜಧಾನಿ ತೆಹರಾನ್ ಮೇಲೆ ನಡೆದ ಏರ್ ಸ್ಟ್ರೈಕ್ನಲ್ಲಿ 150ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಇದರಿಂದಾನೇ ಗೊತ್ತಾಗುತ್ತೆ. ಈ ಸಂಘರ್ಷದ ತೀವ್ರತೆ ಎಷ್ಟಿದೆ ಅಂದ್ರೆ, ಕೇವಲ ಬಹ್ರೇನ್ ಒಂದೇ ದೇಶ ಇರಾನ್ ಹಾರಿಸಿದ 75 ಮಿಸೈಲ್ಗಳು ಮತ್ತೆ 123 ಡ್ರೋನ್ಗಳನ್ನು ತಡೆದು ನಾಶ ಮಾಡಿದೆ. ಇನ್ನು ಇಡೀ ಪ್ರದೇಶದಲ್ಲಿ ಪರಿಸ್ಥಿತಿ ಹೇಗಿರ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಇರಾನ್ನ ಸ್ಟ್ರಾಟಜಿಕ್ ಸ್ಥಿತಿ ಹೇಗಿದೆ? ಅದನ್ನ ಈಗ ಚಿಕ್ಕದಾಗಿ ನೋಡೋಣ. ಇರಾನ್ನ ಇವತ್ತಿನ ಪರಿಸ್ಥಿತಿಯನ್ನ ವಿವರಿಸೋಕೆ ಚಕ್ರವ್ಯೂಹ ಅನ್ನೋ ಪದ ಪರ್ಫೆಕ್ಟ್ ಆಗಿದೆ. ಎಲ್ಲಾ ಕಡೆಯಿಂದನೂ ಶತ್ರುಗಳು ಸುತ್ತುವರಿದು ಹೊರಗ್ಬರೋಕೆ ದಾರಿನೇ ಕಾಣದಂತಹ ಸ್ಥಿತಿಯಲ್ಲಿ ಇರಾನ್ ಸಿಕ್ಕಿ ಹಾಕೊಂಡಿದೆ. ಮೂಲಗಳ ಪ್ರಕಾರ ಇರಾನ್ ಸದ್ಯ ಒಂದು ಗಾಯಗೊಂಡಿರೋ ಕ್ರೂರ ಪ್ರಾಣಿ ಥರ ಆಗಿದೆ. ಸುತ್ತುವರಿದಾಗ ಪ್ರಾಣಿ ಹೇಗೆ ತನ್ನನ್ನ ಉಳಿಸ್ಕೊಳ್ಳೋಕೆ ಸಿಕ್ಕ ಕಡೆಯೆಲ್ಲ ಅಟ್ಯಾಕ್ ಮಾಡ್ತೋ, ಅದೇ ರೀತಿ ಇರಾನ್ ಕೂಡ ತನಗೆ ಅಪಾಯ ಅಂತ ಅನ್ಸೋ ಎಲ್ಲರ ಮೇಲೂ ದಾಳಿ ಮಾಡ್ತಿದೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಇರಾನ್ 3 ಕಡೆಯಿಂದ ಒತ್ತಡದಲ್ಲಿದೆ. ಪಶ್ಚಿಮದಿಂದ ಅಮೆರಿಕ ಇಸ್ರೇಲ್ ಅಟ್ಯಾಕ್, ಉತ್ತರದಿಂದ ಅಜರ್ಬೈಜಾನ್ನ ಸೇನಾ ಜಮಾವಣೆ, ಮತ್ತೆ ತನ್ನದೇ ದೇಶದಲ್ಲಿ ಕುರ್ದಿಶ್ನಂಥ ಗುಂಪುಗಳ ಬೆದರಿಕೆ. ಈ ಚಕ್ರವ್ಯೂಹದಲ್ಲಿ ಸಿಕ್ಕಿ ಅದು ಎಲ್ಲರ ಮೇಲೂ ಪ್ರತಿದಾಳಿ ಮಾಡ್ತಿದೆ. ಹಾಗಾದ್ರೆ ಈ ಚಕ್ರವ್ಯೂಹದಲ್ಲಿ ಸಿಕ್ಕಿ ಗಾಯಗೊಂಡ ಪ್ರಾಣಿ ಥರ ಆಡ್ತಿರೋ ಇರಾನ್ನ ಮುಂದಿನ ನಡೆ ಏನು? ಅದು ಅಜರ್ಬೈಜಾನ್ನಂಥ ನೆರೆಹೊರೆಯವರ ಮೇಲೆ ದಾಳಿ ಮಾಡ್ತಿರೋದು ತನ್ನನ್ನ ತಾನು ಉಳಿಸ್ಕೊಳ್ಳೋಕ, ಅಥವಾ ಇದು ಇನ್ನೊಂದು ದೊಡ್ಡ ಯುದ್ಧಕ್ಕೆ ಮುನ್ನುಡಿಯ?
ಇದಕ್ಕೆಲ್ಲ ಕಾಲವೇ ಉತ್ತರ ಹೇಳ್ಬೇಕು.